ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಆರ್ ವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? RMCಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮನೇಲಿ ತರಕಾರಿ ಎಲ್ಲ ಖಾಲಿಯಾಗಿದ್ದು, ಅದಕ್ಕೆ ಹೋಗಿ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಮಗಳು ಕೂಡ ಇದ್ದಿದ್ಲು, ಹಾಗಾಗಿ ಅವಳನ್ನು ಕರ್ಕೊಂಡು ಹೋಗೋಣ ಅಂತ. ಇಲ್ಲಾಂದರೆ ಒಬ್ಬಳನ್ನೇ ಬಿಟ್ಟು ಹೋಗೋಕ್ಕೂ ಆಗಲ್ಲ. ಸೊ ಅಂತೂ ಇಂತೂ RMC ಹತ್ರ ಬಂದ್ವಿ. ನಾನು ಅಂದ್ಕೊಂಡೆ ಇದೇ RMC ಅಂತ, ಬಟ್ ಅಲ್ಲ, ಇನ್ನು ಮುಂದೆ ಹೋಗಬೇಕು. ನಾನು ಫಸ್ಟ್ ಟೈಮ್ ಬರ್ತಿರೋದು RMCಗೆ. ಎಲ್ಲಿ ನಿಲ್ಲಿಸ್ತೀರಾ? ಮಾರ್ಕೆಟ್ ಎಲ್ಲ ಸುತ್ತಾಡಿ ಆಮೇಲೆ ಲಾಸ್ಟಿಗೆ ತರಕಾರಿ ತಗೊಳ್ಳೋಣ ಅಂತ ತಗೊಳ್ತಾ ಇದ್ವಿ. ಎಲ್ಲಿ ಏನು ತಗೊಳ್ಳೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಸೊ ಇನ್ನು ತರಕಾರಿ ಎಲ್ಲ ತಗೊಂಡು ಮನೆಗೆ ಬರಬೇಕಾದ್ರೆ ಒಂದು ಬಾಡಿಗೆ ಸಿಕ್ತು ಮಾರ್ಕೆಟಿಗೆ. ಸೊ ಆವಾಗ ಮಾರ್ಕೆಟ್ ಹತ್ರ ಬಂದು ಅವ್ರನ್ನ ಇಳಿಸಿ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಹೂವು. ಇನ್ನು ನಮ್ಮ ಮನೆಯವರು ಹಾಸ್ಪಿಟಲ್ಗೆ ಹೋಗ್ಬಿಡ್ತೀನಿ ಅಷ್ಟರೊಳಗೆ ತಿಂಡಿ ಮಾಡಿರೋ ಅಂತ ಅವರು ಕೂಡ ಹೋದರು. ಇನ್ನು ನಾನು ತರಕಾರಿನೆಲ್ಲ ಹೆಚ್ಚಿಟ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ, ಪಲಾವ್ ಮಾಡೋಣ ಅಂತ. ಎಷ್ಟೇ ಫಾಸ್ಟಾಗಿ ಮಾಡಿದ್ರು ಪಲಾವ್ ಅಂತೂ ಅವ್ರು ಬರೋದ್ರೊಳಗಡೆ ಮಾಡೋಕ್ಕೆ ಆಗಲಿಲ್ಲ. ಮಧ್ಯದಲ್ಲಿ ನನ್ನ ಮಗಳನ್ನೂ ಕೂಡ ನೋಡ್ಕೋಬೇಕಾಗಿತ್ತು, ಹಂಗಾಗಿ ಸ್ವಲ್ಪ ಲೇಟ್ ಆಗೇ ಹೋಯಿತು. ಇನ್ನು ಅವರಿಗೆಲ್ಲ ತಿಂಡಿ ಹಾಕ್ಕೊಟ್ಟು ಇನ್ನು ಅವರೂ ಕೂಡ ಹಾಸ್ಪಿಟಲಿಗೆ ಕಳಿಸ್ದೆ. ಅದನ್ನ ಅವ್ರ ಜೊತೆ ನನ್ನ ಮಗಳನ್ನೂ ಕೂಡ ಕಳಿಸ್ತಾ ಇದ್ದೀನಿ. ನೋಡಿ, ಗುಮ್ಮೊಂಥರ ಕೂತಿದ್ದಾಳೆ. ಸೊ ಅವರೆಲ್ಲ ಹೋದ್ಮೇಲೆ ನನಗಂತೂ ತುಂಬಾ ಕೆಲಸ ಇತ್ತು ಮನೆಯೆಲ್ಲ ರಂಪ ಆಗೋಗಿತ್ತು. ಅಡುಗೆ ರೂಮ್ ನೋಡೋಂಗಿರಲಿಲ್ಲ, ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಹಾಸ್ಪಿಟಲಿಗೆ ಹೋಗಬೇಕಾಗಿತ್ತು. ಇನ್ನು ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪಾತ್ರೆನೆಲ್ಲ ಬೆಳಗ್ಕೊಳ್ತಾ ಇದ್ದೀನಿ. ಇನ್ನು ಸಾಂಬಾರು ಕೂಡ ಮಾಡಬೇಕಿತ್ತು, ಅದನ್ನು ಒಲೆ ಮೇಲೆ ಇಟ್ಕೊಂಡು ಪಾತ್ರೆನೆಲ್ಲ ಬೆಳ್ಕೊಳ್ತಾ ಇದ್ದೆ. ಕೆಲಸ ಎಲ್ಲ ಮುಗಿಸಿ ಸುಸ್ತಾಗಿತ್ತು, ಹಾಗೆ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ. ಮನೇಲಿ ಬಟರ್ ಫ್ರೂಟ್ ಇದ್ವು, ಸೊ ಅದೇ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೆ. ಬಟರ್ ಫ್ರೂಟ್ ಜ್ಯೂಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಕುಡಿದು ಆಮೇಲೆ ಹಾಸ್ಪಿಟಲಿಗೆ ಹೊರಡೋಣ ಅಂತ ಅಂದ್ಕೊಂಡೆ. ಇವಾಗ ನಾನು ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಮನೆಯವರು ನೀನೇ ಬಾ, ಮತ್ತೆ ಅಲ್ಲಿಂದ ಬರೋದಕ್ಕಾಗಲ್ಲ, ಅಮ್ಮರೆಲ್ಲ ಇಲ್ಲೇ ಇದ್ದಾರೆ ಅಂತ ಅಂದರು. ಅದಕ್ಕೆ ನಾನೇ ಒಂದು 20 ರೂಪಾಯಿ ಎಲ್ಲ ಅಂತ ಕೊಟ್ಬಿಟ್ಟು ಹೋಗೋಣ ಅಂತ ಹೊರಟಿದ್ದೀನಿ. ಸೊ ಇದೆ ಮೇನ್ ರೋಡು. ಕೂದಲು ಕಟ್ ಮಾಡಿಸಿ ಬರೀ ಕೂದಲು ಸರಿ ಮಾಡ್ಕೊಳ್ಳೋದೇ ಆಗೋದು ಗಾಳೀಲಿ. ನನಗಂತೂ ಹಿಂಸೆ ಆಗೋದು, ಯಾಕಾದರೂ ಕಟ್ ಮಾಡಿಸ್ಕೊಂಡು ಏನೋ ಅಂತ. ಓಲ್ಡ್ ಸ್ಟ್ಯಾಂಡಿಗೆ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ ಹಾಸ್ಪಿಟಲಿಗೆ. ಸ್ವಲ್ಪ ಮುಂದೆ ಹೋಗಬೇಕಿತ್ತು, ಬರ್ತಾ ಇರು ನಾನು ಬರ್ತೀನಿ ಅಂತ ಹೇಳಿದರು, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದರಲ್ಲಿ ಬೇರೆ ತುಂಬಾ ಬಿಸಿಲು ಬರ್ತಾಯಿತ್ತು ಇವತ್ತು. ನಮ್ಮ ಮನೆಯವ್ರು ಬರ್ತಾ ಇದ್ದೀನಿ ಅಂದರು, ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಪ್ಪ, ತುಂಬ ದೂರ ನಡೆಸ್ಬಿಟ್ರು ನನ್ನಂತೂ. ನಮ್ಮ ಮನೆಯವ್ರು ಈಗ ಬಂದರು. ಏನಮ್ಮ? ನಾವು ಹಾಸ್ಪಿಟಲಿಗಂತೂ ಬಂದ್ವಿ. ಅಲ್ಲಿ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಯಾಕಂದರೆ ಯಾರಾದರೂ ಏನಾದ್ರು ಹೇಳ್ತಾರೇನೋ ಅಂತ.
ಅಂದ್ಕೊಂಡು ನಾನು ಜಾಸ್ತಿ ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಇನ್ನು ಹಾಸ್ಪಿಟಲಿಗೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತು ಮಾತಾಡಿಸ್ಕೊಂಡು ಇನ್ನು ಮನೆಗೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಲೈಕ್ ಮಾಡಿ, ಮರಿದೆ ಕಮೆಂಟ್ ಕೂಡ ಮಾಡಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.